ಅಪರಾಧ ಜಗತ್ತಿನ ಅನಾವರಣ. FIRಗೆ ಸ್ವಾಗತ. ನಾನು ಸಂದೀಪ್ ಮೇಲುಗಿರಿ. ಕೆಲವೊಮ್ಮೆ ಸತ್ಯ ಗೊತ್ತಿದ್ರು ಕೆಲವರು ಹೇಳಲ್ಲ. ಅಂಥ ಕೆಟ್ಟ ಸ್ಥಿತಿಯಲ್ಲೂ ಅವರು ಬಾಯ್ ಬಿಟ್ಟಿರಲಿಲ್ಲ. ಮೊನ್ನೆ ಬೆಂಗಳೂರಲ್ಲಿ ನಡೀತಲ್ಲ, ಕೋಟ್ಯಾಧೀಶ್ವರರ ಮನೆಯಲ್ಲಿ ಡಬಲ್ ಮರ್ಡರ್. ಆ ಕೇಸಲ್ಲೂ ಮನೆಯವರಿಗೆ ಹತ್ಯೆ ನಡೆದಿದ್ಯಾಕೆ ಅನ್ನೋದು ಗೊತ್ತಿತ್ತು, ಆದ್ರೆ ಹೇಳಿರಲಿಲ್ಲ. ಆದ್ರೂ ಪೊಲೀಸರು ಬಿಡ್ಲಿಲ್ಲ. ಹೇಳಿಕೊಳ್ಳಲಾಗದ ಆ ಸತ್ಯವನ್ನ ಪತ್ತೆ ಮಾಡಿ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಅದು ಬೆಂಗಳೂರಿಗರನ್ನ ಬೆಚ್ಚಿ ಬೀಳಿಸುವಂತಹ ಘಟನೆ. ಅತ್ಯಂತ ಜನನಿಬಿಡ ಪ್ರದೇಶದಲ್ಲಿ ಡಬಲ್ ಮರ್ಡರ್ ನಡೆದು ಹೋಗಿತ್ತು. ಅಲ್ಲದೆ ಹತ್ಯೆ ನಡೆದದ್ದು ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಿಂದ ಕೂಗಳತೆ ದೂರದಲ್ಲೇ. ದೊಡ್ಡದಾಗಿ ಕೂಗಿದ್ರೂ ಪೊಲೀಸರು ಓಡ್ಬರೋ ಥರ ಇರುವಂತಹ ಆ ಜಾಗದಲ್ಲಿ ಹಾಡು ಹಗಲೇ ರಕ್ತದೋಕುಳಿ ಆಡಿದ್ಯಾರು? ನೋಡಿದವರು ಒಬ್ಬರೂ ಇಲ್ಲ. ಪೊಲೀಸರಿಗೆ ಸುತ್ತಮುತ್ತಲಿನ ಜನರಿಂದ ಸಣ್ಣ ಕ್ಲೂ ಕೂಡ ಸಿಕ್ಕಿರಲಿಲ್ಲ. ನಿಜ ಹೇಳಿದರೆ ಯಾವುದು ನಮಗೆ ಸುಳಿವು ಅಲ್ಲಿ ಯಾವುದು ಇನ್ಫಾರ್ಮೇಷನ್ ಆ ಸ್ಪಾಟಿಂದ ಏನು ಸಿಗಲಿಲ್ಲ. ಐ ಆಮ್ ಸಾರಿ ಟು ಸೇ ದಟ್. ಜನ ನೋಡಿರ್ಬೋದು, ರಕ್ತ ಗಾಯ ಆಗಿ ಬಟ್ಟೆ ಇತ್ತು ಅದು ನೋಡಿರಬೇಕು, ಬಟ್ ಯಾವುದು ರೀತಿ ಯಾವ ಇನ್ಫಾರ್ಮೇಷನ್ ನಮಗೆ ಸಿಗಲಿಲ್ಲ. ಈಗ ನಾನು ಹೋಗಿ ಕೇಳಿದೆ ಇಂಥವ್ರು ಇದ್ರು ಅಂತಿಲ್ಲ, ನಾನು ಗೊತ್ತಿಲ್ಲ ಅಂತ. ಎಲ್ಲರೂ ಗೊತ್ತಿಲ್ಲ ಅಂದವರೇ. ಅಷ್ಟಕ್ಕೂ ಆ ಹೆಣಗಳನ್ನು ಹತ್ತಿರದಿಂದ ನೋಡಿದವರೇ ಇವತ್ತಿಗೂ ಚಳಿ ಜ್ವರದಿಂದ ಎದ್ದಿಲ್ಲ. ಅಂಥದ್ದೊಂದು ಭಯಾನಕ ಹತ್ಯೆ ಅದು. ಅಲ್ಲಿ ಹೆಣದ ಗುರುತು ಕೂಡ ಹಿಡಿಯೋದಕ್ಕಾಗದ ರೀತಿಯಲ್ಲಿ ಮುಖಕ್ಕೆ ಚಾಕುವನ್ನು ನುಗ್ಗಿಸಿದ್ರು. ಪ್ರತಿಯೊಬ್ಬರನ್ನು 20ರಿಂದ 30 ಬಾರಿ ಇರಿಯಲಾಗಿತ್ತು. ಆಲ್ಮೋಸ್ಟ್ ಛಿದ್ರಗೊಂಡ ಸ್ಥಿತಿಯಲ್ಲಿ ಬಿದ್ದ ದೇಹದ ಸುತ್ತ ಸಹಜವಾಗಿ ರಕ್ತದ ಹೊಳೆ ಹರಿದಿತ್ತು. ಅಲ್ಲಿ ಪುಟ್ಟ ಕಂದನೊಬ್ಬ ಕೂತ್ಕೊಂಡು ಅಳ್ತಾ ಇದ್ದ. ಇಂಥದ್ದೊಂದು ದೃಶ್ಯವನ್ನ ನೋಡಿ ಅರಗಿಸಿಕೊಳ್ಳೋದು ಸುಲಭವಲ್ಲ. ಆ ಬಾಲಕಿ ಮೂರ್ಛೆ ಬೀಳದೆ ಚೇತರಿಸಿಕೊಂಡಿದ್ದೇ ದೊಡ್ಡದು. ಪಾಪ ಈ ಹುಡುಗಿ ಎಕ್ಸಾಮ್ ಮುಗಿಸಿ ಮನೆಗೆ ವಾಪಸ್ ಬಂದಾಗ ಕಂಡಿದ್ದು ಭಯಾನಕ ದೃಶ್ಯ. ಆಕೆ ಒಮ್ಮೆಲೆ ಚೀರ್ಕೊಂಡ್ಬಿಟ್ಟಿದ್ಲು. ಕೊನೆಗೆ ಅದ್ಯಾವ ಮಾಯದಲ್ಲಿ ಅಲ್ಲೇ ಇದ್ದಂಥ ತನ್ನ ತಮ್ಮನನ್ನ ಎತ್ಕೊಂಡು ಹೊರಗೆ ಓಡಿ ಬಂದು ಅಕ್ಕಪಕ್ಕದವರನ್ನ ಕರೆದ್ಲೋ ಅವಳಿಗೆ ಗೊತ್ತಿಲ್ಲ. ಹೀಗೆ ಗೊತ್ತಾಗಿತ್ತು ಬೆಂಗಳೂರಿನ ವಸಂತ ನಗರದ ಮುನೇಶ್ವರ ದೇವಸ್ಥಾನದ ಹತ್ರ ನಡೆದಂಥ ಡಬಲ್ ಮರ್ಡರ್ ವಿಷಯ. ಬೆಳಗ್ಗೆ 11:15 ಅಷ್ಟೊತ್ತಿಗೆ ಸಂಪತ್ಲಾಲ್ ಅನ್ನೋರದು ಮನೆ ಇದು. ಅವರು ಬಲೆಪೇಟಲ್ಲಿ ಒಂದು ಕೆಮಿಕಲ್ಸ್ ಅಂಗಡಿ ಇಟ್ಕೊಂಡಿದ್ದಾರೆ. 10 ಗಂಟೆ ಅಷ್ಟೊತ್ತಿಗೆ ಇಬ್ಬರು ತಂದೆ ಮಗ ಬಿಟ್ಟು ಒಬ್ಬರಾದ ಮೇಲೆ ಇನ್ನೊಬ್ಬರು ಅವರ ಅಂಗಡಿಗೆ ಹೋಗಿದ್ದಾರೆ. ಮಕ್ಕಳು ಸ್ಕೂಲು ಹೋಗಿದ್ದಾರೆ ಅಂತ. 11:15 ಅಷ್ಟೊತ್ತಿಗೆ ಒಬ್ಬ ಮಗಳು ಎಕ್ಸಾಮ್ ಮುಗಿಸಿ ಮನೆಗೆ ವಾಪಸ್ ಬರ್ತಾರೆ. ಆ ಟೈಮ್ಗೆ ಅವ್ರು ನೋಡಿದಾಗ ಆ ಮಗಳಿನ ತಾಯಿ ಅಂದರೆ ಸಂಪತ್ಲಾಲ್ ಅನ್ನೋರ ಸೊಸೆ, ಆಮೇಲೆ ಸಂಪತ್ಲಾಲ್ ಅನ್ನೋರ ಹೆಂಡತಿ ಇಬ್ಬರು ರಕ್ತದ ಮಡುವಲ್ಲಿ ಬಿದ್ದು ನೋಡಿ ಅವರು ಹೈರಾಣಾಗಿ ಆಮೇಲೆ ಅವ್ರ ಕಡೆಯವರಿಗೆ ತಿಳಿಸ್ತಾರೆ ಥ್ರೂ ಎ ನೇಬರ್. ವಿಷಯ ಗೊತ್ತಾಗ್ತಾ ಇದ್ದ ಹಾಗೆ ಪೊಲೀಸ್ ಟೀಮು ಅತ್ತ ದೌಡಾಯಿಸಿತ್ತು. ಅಷ್ಟೊತ್ತಿಗೆಲ್ಲ ಅಲ್ಲಿ ಜನ ಕೂಡ ಸೇರಿದ್ರು. ಅಲ್ಲಿ ಜೋಡಿ ಕೊಲೆ ನಡೆದದ್ದು ಸಂಪತ್ ಕುಮಾರ್ ಅನ್ನೋರ ಮನೆಯಲ್ಲಿ. ಬಳೆಪೇಟೆಯಲ್ಲಿ ಕೆಮಿಕಲ್ ಬಿಸ್ನೆಸ್ ಅನ್ನು ನಡೆಸ್ತಾ ಇರೋ ಸಂಪತ್ ಕುಮಾರ್ ಮೂಲತಃ ರಾಜಸ್ಥಾನದವರು. ಹೀಗೆ 40 ವರ್ಷಗಳ ಹಿಂದೆ ಇಲ್ಲಿಗೆ ಬಂದು ಬದುಕನ್ನು ಕಟ್ಟಿಕೊಂಡಿದ್ದು ಮಡದಿ ಸಂತೋಷ ಬಾಯಿಯ ಜೊತೆಗೆ. ಇಷ್ಟು ವರ್ಷಗಳ ಕಾಲ ಜೊತೆಯಾಗಿದ್ದಂಥ ಮಡದಿ ಅಲ್ಲಿ ಹೆಣವಾಗಿ ಹೋಗಿದ್ಲು. ಜೊತೆಗೆ ಅವರ ಒಬ್ಬನೇ ಮಗ ದಿನೇಶ್ ಪತ್ನಿ ಕೂಡ ಕೊಲೆಯಾಗಿ ಹೋಗಿದ್ಲು. ಆಕೆಯ ಹೆಸರು ಲತಾ. ಮೂರು ಮಕ್ಕಳ ತಾಯಿ ಈಕೆ. ಹೆಣ್ಮಕ್ಳಿಬ್ರು ಸ್ಕೂಲ್ಗೆ ಹೋಗ್ತಾ ಇದ್ರು. ವರ್ಷದ ಹಿಂದೆ ಮಗ ಹುಟ್ಟಿದ್ದ. ವಾರಸುದಾರ ಬಂದ ಖುಷಿಯಲ್ಲಿದ್ದ ಕುಟುಂಬಕ್ಕೆ ಇದು ಭರಿಸಲಾಗದ ಆಘಾತ. ಕಂಪ್ಲೇಂಟು ಅವ್ರ ತಂದೆ ಮಾತನಾಡೋ ಸ್ಥಿತಿಗೆ ಬರಲಿಕ್ಕೆ 24 ತಾಸು ಆಯಿತು. took almost 24 hours for them to even assess what is lost.
ಏನು ಅಂತ ಹೇಳ್ತಾರೆ. ಅವರು ಮಾಡಿದ್ದ ತಪ್ಪು ಸಣ್ಣದಾಗಿರಲಿಲ್ಲ. ಆ ಜೋಡಿ ಹತ್ಯೆಗೆ ಅದೇ ಕಾರಣವಾಗಿತ್ತು. ಇಂಥದ್ದೊಂದು ಘಟನೆ ನಡೆದಾಗಲೂ ಆ ಅಪ್ಪ ಮಗ ಸತ್ಯವನ್ನ ಹೇಳುವಂಥ ಸ್ಥೈರ್ಯವನ್ನ ತೋರಿಸಿರಲಿಲ್ಲ. ಪೊಲೀಸರಿಗೆ ಅಲ್ಲಿ ಸಣ್ಣದೊಂದು ಕ್ಲೂ ಕೂಡ ಸಿಕ್ಕಿರಲಿಲ್ಲ. ಕೊಲೆ ನಡೆದದ್ದು ಯಾಕೆ ಅನ್ನುವಂಥ ವಿಷಯದಲ್ಲೇನೆ ಸಾಕಷ್ಟು ಗೊಂದಲಗಳಿದ್ವು. ಆರಂಭದಲ್ಲಿ ಅವರು ಬಂದಿದ್ದು ಅದೊಂದೇ ಒಂದು ನಿರ್ಧಾರಕ್ಕೆ. ಬಹುಶಃ ಯಾರು ಗೊತ್ತಿದ್ದವ್ರು ಮಾಡಿದ್ದಾರೆ. ಯಾಕಂದರೆ ಅವರು ಬಾಗಿಲು ತೆಗೆದಿದ್ದಾರೆ. ಬಾಗಿಲುನಲ್ಲಿ ಎಲ್ಲೇ ನೋಡಿಕೊಂಡು ಹೊರಗಡೆ ಯಾರಿದ್ದಾರೆ ಅಂತ ತೆಗೆದಿದ್ದಾರೆ. ಯಾರು ಸಸ್ಪೆಕ್ಟ್ ಇದ್ದಾರೆ, ಸಸ್ಪೆಕ್ಟನ್ನು ಹಿಡಿತಾರೆ. ಅದು ಕಾರಣ ಅಂತ ಏನಿದೆ ಇನ್ನು ಇನ್ವೆಸ್ಟಿಗೇಷನ್ ಗೊತ್ತಾಗ್ತದೆ. ಬಾಡಿಗೆ ಪೋಸ್ಟ್ಮಾರ್ಟಮ್ ಕಳಿಸಿದ್ದೇವೆ ನಾವು. ಸದ್ಯದಲ್ಲೇ ಇದನ್ನು ಪತ್ತೆ ಹಚ್ತೇವೆ. ಸದ್ಯದಲ್ಲೇ ಪತ್ತೆ ಹಚ್ತೀವಿ ಅಂತೇನೋ ಹೇಳಿಬಿಟ್ರು. ಆದರೆ ಆ ಸಂದರ್ಭದಲ್ಲಿ ಯಾವ ಸುಳಿವು ಪೊಲೀಸರಿಗೆ ಸಿಕ್ಕಿರಲಿಲ್ಲ. ಆ ಮನೆಯಲ್ಲಿ CCTV ಇಲ್ಲ. ಸುತ್ತಮುತ್ತಲ ಕೆಲ ಆಫೀಸ್ಗಳಿದ್ರೂ ಅದರ CCTVಯಲ್ಲಿ ಈ ಮನೆಗೆ ಬಂದವರು ಕವರ್ ಆಗಿರಲಿಲ್ಲ. ಕೊನೆಗೆ ಕೊಲೆ ಯಾವ ಟೈಮ್ನಲ್ಲಿ ನಡೆದಿರಬಹುದು ಅನ್ನೋದನ್ನು ಲೆಕ್ಕ ಹಾಕಿ ಯಾರ್ಯಾರು ಪರಿಚಯದವರು ಅವರ ಮನೆಗೆ ಬಂದು ಹೋದ್ರು ಅನ್ನೋದನ್ನು ಯೋಚಿಸಿ ಕೆಲಸದವರು, ಪೇಪರ್ ಹಾಕೋರು, ಹಾಲ್ ಹಾಕೋರು ಎಲ್ಲರನ್ನೂ ವಿಚಾರಣೆಗೆ ಒಳಪಡಿಸಿದ್ರು. ಎಲ್ಲೂ ಏನೂ ಕ್ಲೂ ಸಿಗಲಿಲ್ಲ. ಇನ್ನು ಪೊಲೀಸ್ ನಾಯಿ ಎಲ್ಲ ಕಡೆ ಸುತ್ತಾಡಿ ಎದುರಿಗಿರುವಂಥ ಜ್ಯೂಸ್ ಅಂಗಡಿ ಹತ್ರ ಬಂದು ನಿಂತಿತ್ತು. ಅವರನ್ನು ವಿಚಾರಿಸಿದ್ದಾರೆ. ಅವರಿಗೂ ಗೊತ್ತಿಲ್ಲ. ಎದುರಿಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಆ ಕಾರ್ಮಿಕರನ್ನು ಅನುಮಾನದ ದೃಷ್ಟಿಯಿಂದ ನೋಡಿದ್ದಾಯ್ತು. ಆದರೆ ಪ್ರಯೋಜನ ಇರಲಿಲ್ಲ. ಸಂಪತ್ ರಾಜವ್ರ ಮಗ ಏನಿದ್ದಾನೆ ಅವನು ಕೆಲಸಕ್ಕೆ ಹೋಗಿದ್ದಾನೆ. ಪ್ರತಿದಿನ ಅವನು 9-9ವರೆಗೆ ಕೆಲಸಕ್ಕೆ ಹೋಗ್ತಾನೆ. ಅದೇ ರೀತಿ ಇವತ್ತು ಕೂಡ ಕೆಲಸಕ್ಕೆ ಹೋಗಿದ್ದಾನೆ. ಅದಾದಮೇಲೆ ಸಂಪತ್ ರಾಜವರು ಕೂಡ ಅವರು ಕೂಡ ಕೆಲಸಕ್ಕೆ ಹೋಗಿದ್ದಾರೆ. ಕೆಲಸದವ್ರು ಸ್ವಲ್ಪ ಹೊತ್ತಿದ್ದು ಅವರು ಕೂಡ ಕೆಲಸ ಮಾಡ್ಕೊಂಡು ಹೋದಾದ್ಮೇಲೆ ಬಹುಶಃ ಈ ಒಂದು ಘಟನೆ ನಡೆದಿದೆ. ಆ ಕೊಲೆ ಅದ್ಯಾಕೆ ನಡೆದಿರಬಹುದು ಅನ್ನೋದೇ ಗೊಂದಲಮಯವಾಗಿತ್ತು. ಅದು ಒಡವೆಗಾಗಿ ನಡೆದ ಹತ್ಯೆ ಅಲ್ಲ ಅನ್ನೋ ನಿರ್ಧಾರಕ್ಕೆ ಪೊಲೀಸರು ಬಂದಿದ್ರು. ಯಾಕೆಂದರೆ ಮೃತರ ಮೈ ಮೇಲಿನ ಒಡವೆಗಳು ಯಥಾ ಪ್ರಕಾರ ಇದ್ವು. ಮನೆಯಲ್ಲಿ ಯಾವ ವಸ್ತುಗಳು ಚೆಲ್ಲಾಪಿಲ್ಲಿ ಆಗಿರಲಿಲ್ಲ. ಬೀರುವಿನಲ್ಲಿದ್ದಂಥ ಹಣ ಹಾಗೆ ಇತ್ತು. ಹಾಗಾದರೆ ಈ ಹತ್ಯೆ ನಡೆದಿದ್ದು ಯಾಕೆ? ಪ್ರಾಥಮಿಕ ಹಂತದ ಏನು ನಾವು ಈಗ ತನಿಖೆ ಮಾಡಿದ್ದೀವಿ. ಇಲ್ಲಿ ಬಂದು ಎಲ್ಲ ನಾವೇನು ಸ್ಪಾಟನ್ನು ನೋಡಿದ್ದೀವಿ. ಮೇನ್ ಡೋರಿಂದ ಯಾವುದೇ ಲಾಕ್ ಬ್ರೇಕ್ ಆಗಲಿ, ಯಾವುದು ಡೋರ್ ಬ್ರೇಕ್ ಮಾಡಿ ಹೊರಗಡೆ ಪ್ರವೇಶ ಯಾವುದು ಬಲವಂತವಾಗಿ ಪ್ರವೇಶ ಯಾವುದು ಆಗಿಲ್ಲ. ಅದೇ ರೀತಿ ಹೊರಗಡೆ ಇದ್ದಂಥ ಬಹುತೇಕ ಲಾಕರ್ಸ್ ಆಗಲಿ ಮತ್ತು ಕಬರ್ಡ್ಸ್ ಆಗಲಿ ಅದನ್ನು ಕೂಡ ಯಾವುದು ಟಚ್ ಮಾಡಿಲ್ಲ. ಸೊ ಇದ್ರ ಬಗ್ಗೆ ಯಾವ ಒಂದು ಮೋಟಿವಿಂದ, ಯಾವ ಒಂದು ಕಾರಣದಿಂದ ಈ ಒಂದು ಕೊಲೆ ಆಗಿದೆ ಅದ್ರ ಬಗ್ಗೆ ಹೆಚ್ಚಿನ ಒಂದು ತನಿಖೆ ಮಾಡ್ತಾ ಇದ್ದೀವಿ. ಪೊಲೀಸರ ತಲೆ ಕೆಡಿಸಿದಂಥ ಕೇಸ್ ಇದು. ಅದೆಷ್ಟೇ ಯೋಚಿಸಿದ್ರೂ ಕೊಲೆಗೆ ಕಾರಣ ಗೊತ್ತಾಗ್ತಾ ಇರಲಿಲ್ಲ. ಚುಚ್ಚಿ ಕೊಂದಿರೋ ರೀತಿ ನೋಡಿದ್ರೆ ಅದ್ಯಾವುದೋ ಹಳೆ ದ್ವೇಷದಲ್ಲಿ ನಡೆದ ಹತ್ಯೆನ ಅನ್ನಿಸೋ ಹಾಗಿತ್ತು. ಆದರೆ ಮನೆಯೊಳಗೆ ಯಾರೋ ಫೋರ್ಸ್ಫುಲಿ ಎಂಟ್ರಿ ಆಗಿಲ್ಲ. ಪರಿಚಯದವರೇ ಹಂತಕರು. ಆದರೆ ಅವರು ಯಾರು? ಅವರು ಅತ್ತೆ ಸೊಸೆ ಇಬ್ಬರಿಗೂ ಪರಿಚಯದವರ, ಅಥವಾ ಒಬ್ಬರಿಗೆ ಮಾತ್ರ ಪರಿಚಯದವರಾಗಿದ್ರ? ಜೊತೆಗೆ ಆ ಮನೆಗೆ 2 ಬಾಗಿಲುಗಳಿವೆ. ಹಂತಕ ಮುಂದಿನ ಬಾಗಿಲಿಂದ ಬಂದನ ಅಥವಾ ಹಿಂದಿನ ಬಾಗಿಲಿಂದ ಬಂದ? ಅಲ್ಲಿ ಸಂಬಂಧಗಳು ಸರಿ ಇದ್ವಾ? ಈ ಎಲ್ಲದರ ಬಗ್ಗೆ ಅನುಮಾನ ಹುಟ್ಟಿತ್ತು. ಆದರೆ ಮಧ್ಯೆ ಸಂಪತ್ ಕುಮಾರ್ ಕುಟುಂಬ ಸ್ವಲ್ಪ ಒಡವೆ ಹೋದಾಗಿದೆ ಅಂತ ಹೇಳಿದ್ದು ಕೂಡ ಯಾವುದೋ ಸತ್ಯವನ್ನ ಮರೆಮಾಚುವಂತಹ ಪ್ರಯತ್ನ ನಡೀತಾ ಇದೆಯಾ ಅಂತ ಯೋಚಿಸೋ ಹಾಗೆ ಮಾಡಿತ್ತು. ಈಗ ಮುಖದ ಮೇಲೆ ನಾನಾ ಥರ ಶಾರ್ಪ್ ಇಂಜುರೀಸ್ ಇದ್ದಾವೆ. ಮಲ್ಟಿಪಲ್ ಇಂಜುರೀಸ್ ಆನ್ ದ ಫೇಸ್ ಇಬ್ಬರಿಗೂ. ಅವ್ರ ಮೈ ಮೇಲೆ ಆಭರಣ ಹಾಗೇ ಇದೆ. ಬಟ್ ಒಳಗಿಂದ ಕೆಲವು ಹೋಗಿದೆ ಅಂತ ಹೇಳ್ತಾರೆ. ಇನ್ನು ಅವ್ರು ನೋಡಿ ಕರೆಕ್ಟಾಗಿ ನಮಗೆ ಲೆಕ್ಕ ಹೇಳಬೇಕು. ಅವ್ರು ಹೇಳ್ತಾರಾದ್ರೂ ನಂಬೋದು ಹೇಗೆ? ಕಳ್ಳನಾಗಿದ್ರೆ ಎಲ್ಲ ಕದ್ಕೊಂಡು ಹೋಗ್ತಾ ಇದ್ದ. ಎಲ್ಲೋ ಒಂದಿಷ್ಟನ್ನು ಎತ್ಕೊಂಡು ಯಾಕೆ ಹೋಗ್ತಾನೆ ಅಲ್ವಾ? ಪೊಲೀಸರು ಯಾವ ನಿರ್ಧಾರಕ್ಕೂ ಬರದೆ ಈ ಪ್ರಕರಣದ ತನಿಖೆಗೆ 4 ಟೀಮ್ ಮಾಡಿ ಅಖಾಡಕ್ಕೆ ಇಳಿದಿದ್ರು. ಮೊದಲು ಅನೈತಿಕ ಸಂಬಂಧದ ವಾಸನೆಯನ್ನ ಹಿಡ್ಕೊಂಡು ಹೋಗಿ ಅಂಥದ್ದೇನಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ರು. ಆಗ್ಲೇ ಅವರಿಗೆ ಹಂತಕರು ಮುಂದಿನ ಬಾಗಿಲಲ್ಲೇ ಎಂಟ್ರಿ ಕೊಟ್ಟಿದ್ದು ಅನ್ನೋದು ಪಕ್ಕಾ ಆಗಿತ್ತು. ಮನೆ ಹೊರಗಡೆ ಯಾರು ಕೂಡ ಬಲವಂತವಾಗಿ ಪ್ರವೇಶ ಮಾಡಿಲ್ಲ. ಅಂದರೆ ಲಾಕ್ ಬ್ರೇಕ್ ಮಾಡಿಕೊಂಡು ಅಥವಾ ವಿಂಡೋ ಬ್ರೇಕ್ ಮಾಡಿ ಅಥವಾ ಟೆರೆಸಿಂದ ಹೋಗಿ ಅಲ್ಲಿ ಮೇಲೆ ಡೋರ್ ಲಾಕ್ ಮಾಡಿ ಯಾರೂ ಪ್ರವೇಶ ಮಾಡಿರಲಿಲ್ಲ. ಬಹುಶಃ ಯಾರೋ ಗೊತ್ತಿರೋರು ಡೋರ್ ಬೆಲ್ಲನ್ನು ರಿಂಗ್ ಮಾಡಿದಾಗ ಮನೆಯವರು ಹೊರಗಡೆ ಬಂದು ಅವ್ರು ಗೊತ್ತಿರೋರು ಇರೋದ್ರಿಂದ ಅವರು ಹೊರಗಡೆ ಪ್ರವೇಶ ನೀಡಿದ್ದಾರೆ. ಅವ್ರು ಯಾರು ಅನ್ನೋದರ ಬಗ್ಗೆ ಮೃತರ ಮನೆಯವರು ಯಾವ ಸುಳಿವನ್ನು ಕೊಡಲಿಲ್ಲ. 2-3 ಜನರ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರಾದ್ರೂ ಅವ್ರ್ಯಾರೂ ಹಂತಕರಾಗಿರಲಿಲ್ಲ. ಕೊನೆಗೆ ಪೊಲೀಸರಿಗೆ ನಿಜವಾದ ಕ್ಲೂ ಸಿಕ್ಕಿದ್ದು ಕೊಲೆ ನಡೆದಿರಬಹುದಾದಂಥ ಟೈಮ್ನಲ್ಲಿ ಪಕ್ಕದ ರಸ್ತೆಯಲ್ಲಿ ನಿಂತಿದ್ದ ಒಂದು ಆಕ್ಟಿವಾ ಬೈಕಿನ CCTV ದೃಶ್ಯ. ಯಾಕಂದರೆ ಅವ್ರು ಈಗ ಅವರು ಹೇಳಿದಾಗ ಆಗಲಿಲ್ಲ. ಅವರು ಸಸ್ಪೆಕ್ಟ್ ಯಾರು ಹೇಳಿದರು ಅವ್ರ ಹೆಸರು ಇದಕ್ಕೆ ಬಂದಿಲ್ಲ, ಗೊತ್ತಾಯ್ತಲ್ಲ. ಸೊ ಯಾರು ಇರ್ಬೋದು?
ಕೆಲವು ವಿಷಯ ನಾವು ತಿಳ್ಕೊಳ್ಬೇಕಾಗತ್ತೆ. ಅಂದರೆ ನೋನ್, ನಾಟ್ ಫೋರ್ಸ್ ಎಂಟ್ರಿ, ದೀಸ್ ಟೂ ವರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ಸೊ ಅದಕ್ಕೆ ತಕ್ಕಂತೆ 1 by 1 ವಿ ಸ್ಟಾರ್ಟೆಡ್ ವೆರಿಫೈಯಿಂಗ್. ಯಾರು ಹೋಗಿದ್ರು ಇಂಟ್ರೋಗೇಟ್ ಮಾಡಿ, ಒಬ್ಬನು ಹೇಳಿದ ಮೇಲೆ ಇಲ್ಲ ನಾನು ಇರಲಿಲ್ಲ ಅಂತ, ಅದನ್ನ ಯಾರು ಅವ್ನು ಹೇಳ್ತಾ ಇರಲಿಲ್ಲ ಹೇಳಿದ್ರು. ಸೊ ದ್ಯಾಟ್ ಇಸ್ ಹೌ ಇಟ್ ವಾಸ್ ದೇರ್. ಆಮೇಲೆ ಇದು ಇಬ್ಬರು ಇದ್ದರು, ಒಬ್ಬರು ಕರ್ಕೊಂಡು ಹೋಗಿದ್ರು, ಅವ್ನು ವಾಪಸ್ ಸ್ಕೂಟರ್ ಸೀಸ್ ಮಾಡಿದ್ರು, ಸ್ಕೂಟರ್ ತಗೊಂಡು ಬಂದಿದ್ರು, ಸ್ಕೂಟರ್ ಹ್ಯಾಸ್ ಬಿನ್ ಸೀಸ್, ಹೋಂಡಾ ಆ್ಯಕ್ಟಿವಾ ಅದು ಸೀಸ್ ಮಾಡಿದ್ದಾರೆ, ಅದು ಬರ್ದಿದ್ದಾರಲ್ಲ ಇದು. ಸೊ ಸುಮಾರು 15 ನಿಮಿಷ ಕಾಲ ಆ ವಾಹನ ಅಲ್ಲಿತ್ತು. ಈ ಬೈಕಿನ ದೃಶ್ಯವನ್ನ ಒಂದು ಟೀಮ್ ತಗೊಳ್ಳೋವರೆಗೆಲ್ಲ ಪೊಲೀಸರ ಇನ್ನೊಂದು ಟೀಮ್ ಮಹತ್ವದ ಮಾಹಿತಿಯೊಂದನ್ನು ಕಲೆಕ್ಟ್ ಮಾಡಿತ್ತು. ಅದು ಆ ಕುಟುಂಬದವರು ಮುಚ್ಚಿಟ್ಟಿದ್ದಂತಹ ಸತ್ಯ. ಈ ಒಂದು ತನಿಖೆಗೋಸ್ಕರ ನಾವು 4 ಪ್ರತ್ಯೇಕ ತಂಡಗಳನ್ನು ನಾವು ಮಾಡಿದ್ವಿ. ಹೈಗ್ರೌಂಡ್ ಇನ್ಸ್ಪೆಕ್ಟರು, ವಯಾಲಿ ಕಾವಲ್ ಇನ್ಸ್ಪೆಕ್ಟರ್, ಶೇಷಾದಿಪುರಂ ಇನ್ಸ್ಪೆಕ್ಟರ್ ಹಾಗೂ ವಿಲ್ಸನ್ ಗಾರ್ಡನ್ ಇನ್ಸ್ಪೆಕ್ಟರು. ಸೊ 4 ಜನದ ಒಂದು ತಂಡವನ್ನು ಮಾಡಿ ಎಲ್ಲರಿಗೂ ಒಂದು ಪ್ರತ್ಯೇಕವಾದಂಥ ಒಂದು ಕೆಲಸವನ್ನು ನಾವು ನೀಡಿದ್ವಿ. ಆಮೇಲೆ ಅಲ್ಲಿ ಅಕ್ಕಪಕ್ಕದವ್ರಿಗೆ ಮತ್ತು ಮನೆಯವ್ರಿಗೆಲ್ಲ ನಾವು ವಿಚಾರಣೆ ಮಾಡಿದಾಗ ಕಂಪ್ಲೇನೆಂಟ್ ಅವರು ಅವ್ರದ್ದೇನು ಕೆಮಿಕಲ್ ಬಿಸ್ನೆಸ್ ಒಂದು ಅಂಗಡಿ ಇಟ್ಕೊಂಡಿದ್ದಾರೆ, ಅದ್ರ ಜೊತೆಗೆ ಅವರು ಪಾನ್ ಬ್ರೋಕರ್ ಆಗಿ ಬಿಸ್ನೆಸ್ ಕೆಲಸನೂ ಮಾಡ್ತಾ ಇದ್ದಾರೆ ಅಂತ ನಮಗೆ ಕೆಲವರು ಮಾಹಿತಿ ಕೊಟ್ಟರು. ಎಸ್, ಅಲ್ಲೇ ಇರೋದು ಹತ್ಯೆಯ ಸತ್ಯ. ಅಲ್ಲಿ ಅತ್ತೆ ಸೊಸೆಯ ಕೊಲೆಗೆ ಕಾರಣವಾಗಿದ್ದೇ ಈ ಅಪ್ಪ ಮಗ ಮಾಡ್ತಾ ಇದ್ದಂಥ ಪಾನ್ ಬ್ರೋಕರಿಂಗ್ ಕೆಲಸದಿಂದ. ಆದರೆ ಆ ಬಗ್ಗೆ ಅವರನ್ನ ಒತ್ತು ಕೊಟ್ಟು ಕೇಳೋದಕ್ಕೆ ಆಗುವಂತಹ ಪರಿಸ್ಥಿತಿ ತಕ್ಷಣದಲ್ಲಿ ಇರಲಿಲ್ಲ. ಕೊಲೆ ಆಗಿರೋದು 26ನೇ ತಾರೀಕಿಗೆ ಮಧ್ಯಾಹ್ನ ನಮಗೆ ಬಂದಿತ್ತು. ಆ ದಿನ ನಾವು ಅವ್ರಿಗೆ ಕೇಳಿದ್ವಿ ಏನಾದರೂ ಬಂಗಾರ ಹೋಗಿದೆಯಾ ಅಂತ. ಆ ಸಮಯದಲ್ಲಿ ಅವ್ರಿಗೆ ನಮಗೆ ಜಾಸ್ತಿ ವಿವರಣೆಯನ್ನು ಕೊಟ್ಟಿರಲಿಲ್ಲ. ಮತ್ತು ಆ ಸಮಯದಲ್ಲಿ ಅವತ್ತಿನ ದಿನವೇ ಅವರಲ್ಲಿ ಜೋಡಿ ಕೊಲೆ ಆಗಿತ್ತು. ಮತ್ತು 27ಗೆ ಅಂದರೆ ಮಂಗಳವಾರ ಅವರಲ್ಲಿ ಎಲ್ಲ ಕಾರ್ಯಗಳು ನಡೀತಾ ಇತ್ತು. ಸೊ ಆ ಸಮಯದಲ್ಲಿ ಜಾಸ್ತಿ ಅವ್ರ ಮೇಲೆ ಪ್ರೆಷರ್ ಹಾಕಿ ಅವ್ರನ್ನ ವಿಚಾರಣೆ ಮಾಡೋದು ಸೂಕ್ತ ಅಲ್ಲ ಅಂತ ನಾವು ಜಾಸ್ತಿ ಅವ್ರಿಗೆ ವಿಚಾರಣೆ ಮಾಡೋಕ್ಕೆ ಹೋಗಿರಲಿಲ್ಲ. ಅವರನ್ನ ಜಾಸ್ತಿ ವಿಚಾರಿಸಿದ್ರೆ ಪೊಲೀಸರು ತುಂಬಾ ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಆದರೂ ಪೊಲೀಸರು ಅವರ ಪಾನ್ ಬ್ರೋಕರಿಂಗ್ ವ್ಯವಹಾರದ ಬಗ್ಗೆ ಅವರನ್ನ ಸೂಕ್ಷ್ಮವಾಗಿ ಕೇಳ್ತಾರೆ. ಆಗ್ಲೇ ಅವರು ಹೌದು ಸಣ್ಣ ಪ್ರಮಾಣದಲ್ಲಿ ಮಾಡ್ತಿದ್ವಿ ಅಂದಿದ್ರು. ಅಂದಹಾಗೆ ಈ ಪಾನ್ ಬ್ರೋಕರಿಂಗ್ ಅನ್ನೋದನ್ನ ಎಲ್ಲರಿಗೂ ಅರ್ಥವಾಗೋ ಹಾಗೆ ಹೇಳಬೇಕು ಅಂದ್ರೆ ಗಿರ್ವಿ ಇಟ್ಕೊಂಡು ರೊಕ್ಕ ಕೊಡೋದು. ಹೇಳ್ಕೊಳ್ಳೋದಕ್ಕೆ ಕೆಮಿಕಲ್ ಬಿಸ್ನೆಸ್ ಮಾಡ್ತಾ ಇದ್ದಂತಹ ಈ ಸಂಪತ್ ಕುಮಾರ್ ಕುಟುಂಬ ಕಳೆದ ಹಲವು ವರ್ಷಗಳಿಂದ ಒಡವೆಗಳನ್ನ ಅಡ ಇಟ್ಕೊಂಡು ದುಡ್ಡು ಕೊಡ್ತಿದ್ರು. ಅದೇನು ಸಣ್ಣ ಪುಟ್ಟ ಒಂದು ಚೈನು ಒಂದು ಉಂಗುರ ಇಟ್ಕೊಳ್ಳೋದಲ್ಲ, ಹೊರಗೆ ಗಿರ್ವಿ ಅಂಗಡಿ ಇಟ್ಕೊಂಡಿರ್ತಾರಲ್ಲ ಅಂಥವ್ರ ಹತ್ರ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಇವರು ವ್ಯವಹಾರ ಮಾಡ್ತಾ ಇದ್ರು. ಹಾಗೆ ತಗೊಂಡಿದ್ದಂತಹ ಕೆಜಿ ಗಟ್ಟಲೆ ಒಡವೆಗಳು ಅವರ ಮನೆಯಲ್ಲಿರ್ತಾ ಇತ್ತು. ಹಾಗೆ ತಗೊಂಡಿದ್ದ ಬಂಗಾರವನ್ನ ಅವರು ಎಲ್ಲೆಲ್ಲ ಇಡ್ತಾ ಇದ್ರು ಗೊತ್ತಾ? ಸೋಫಾ ಕೆಳಗೆ, ಬೀರು ಅಡಿಗೆ, ಮಂಚದ ಕೆಳಗೆ, ಕೈ ಹಾಕಿದ ಕಡೆಯೆಲ್ಲ ಬಂಗಾರವೇ. ಹಿಂಗಿದ್ದಾಗ ಕಳ್ಳರಿಗೆ ಕತ್ತಲ್ಲಿರೋದು ಬೀರುವಿನಲ್ಲಿರೋದೆಲ್ಲ ಯಾಕೆ ಬೇಕು ಹೇಳಿ? ಬಂಗಾರದ ಬೇಟೆಗೆ ಬಂದವನ ತಲೆಯಲ್ಲಿದ್ದದ್ದು ಅದೊಂದೇ ಮೂಟೆ.